ಇನ್ನು ತುಂಬ ಕೇವ್ಸ್ ಇದೆ ಇಲ್ಲಿ ನೋಡೋವಂಥದ್ದಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಕೇವ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ವಿ ಕೆನಾಟ್ ಗೋ ಅಪ್ ಆ್ಯಂಡ್ ಬ್ಯಾಡ್ ಲಕ್ ವಿ ಕೆನಾಟ್ ಟೇಕ್ ದ ಟಾಪ್ ವ್ಯೂ. ಏನು ಮಾಡೋಕ್ಕಾಗಲ್ಲ, ಇಲ್ಸಿ ಅಲ್ವಾ. ದಿಸ್ ಈಸ್ ಅ ಕಾರ್ಲಾ ಕೇವ್ಸ್. ಸ್ಟೋರಿ ಹೇಳ್ತೀನಿ ಈಗ. ಬಂದಾಗ ದೇವಸ್ಥಾನವೇ ಇರುತ್ತೆ. ಬಂದು ದೇವಸ್ಥಾನ ದಯವಿಟ್ಟು ವಿಸಿಟ್ ಮಾಡಿ. ಬ್ಯಾಂಗ್ಳೂರಿಂದ ಬಂದರೆ ನೀವು ಕಮ್ ಟು ಕಾಮ್ಶೇತ್ ಅಲ್ವಾ, ಇಲ್ಲಿ ಕಾರ್ಲಾ ಕೇವ್ಸ್ ಅಂತ ಇದೆ. ಇಲ್ಲಿ ನೀವು 100% ವಿಸಿಟ್ ಮಾಡಲೇಬೇಕು. ಮೇಲೆವರೆಗೂ ಗಾಡಿ ಬರುತ್ತೆ. ಅಲ್ಲಿಂದ ಒಂದು 150-200 ಮೀಟರ್ಸ್ ನೀವು ಕ್ಲೈಮ್ ಮಾಡಬೇಕಾಗುತ್ತೆ. ಎಲಿವೇಷನಲ್ಲಿ ಅರೌಂಡ್ 250-300 ಸ್ಟೆಪ್ಸ್ ಇರುತ್ತೆ. ನೋಡಿ ಹೇಗಿದೆ ಅಂತ ಕಾರ್ಲಾ ಕೇವ್ಸು. ಸೊ ದಿಸ್ ಈಸ್ ಅ ಕಾರ್ಲಾ ಕೇವ್ಸ್. ನೋಡಿ ಹೇಗಿದೆ ಅಂತ. ನೀವು ಎಲ್ಲೋರ ಅಜಂತ ಎಲ್ಲ ಕೇಳಿದಿರಲ್ಲ, ಅದೇ ಥರ ಇದು ಕಾರ್ಲಾ ಕೇವ್ಸ್. कोण बोलल ना तिला नाही पण कोण बोलल. ಇಲ್ಲಿ ಎಂಟ್ರಿ ಫೀಸು ಇರುತ್ತೆ. ಇಲ್ಲಿ ಬಂದಾಗ ಸನ್ಸೆಟ್ಗೆ ದಯವಿಟ್ಟು ಮಿಸ್ ಮಾಡಬೇಡಿ. ದಿಸ್ ಇಸ್ ಅ ಸನ್ಸೆಟ್ ಪಾಯಿಂಟ್ ಫ್ರಮ್ ಕಾರ್ಲಾ ಕೇವ್ಸ್. ನೋಡೋಣ, ಕ್ಯಾಮ್ರಾ ಒಳಗಡೆ ತೊಗೊಂಡೋಗಿ ಟ್ರೈ ಮಾಡ್ತೀನಿ. ಕಾರ್ಲಾ ಕೇವ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಮಾಹಿತಿನ, ಯಾಕಿದ್ನ ಈ ಥರ ಎಲ್ಲ ಕರೀತಾರಂತ. ಆಗ ಪಾಂಡವರೆಲ್ಲ ವನವಾಸಕ್ಕೆ ಬಂದಾಗ ಈ ಗುಹೆಗೂ ಬಂದು ಹೋಗಿದ್ರಂತೆ. ನೋಡಿ ಹೇಗಿದೆ ಅಂತ. ವಾ ವಾ. ಇದು ಈಚೆ ವ್ಯೂ. ವಿಲ್ಸಿ. ಇದು ಕಾರ್ಲಾ ಕೇವ್ಸು. ಒಳಗಡೆ ವೀಡಿಯೋ ಬಿಡಲ್ಲ, ನಾನು ಟ್ರೈ ಮಾಡಿದ್ದೀನಿ, ನೋಡೋಣ. ನೋಡಿ ಹೇಗಿದೆ ಅಂತ ವ್ಯೂ. ಹಳೆಯ ಕಾಲದ ಕೆತ್ತನೆ ಎಲ್ಲ. ಕಾರ್ಲಾ ಕೇವ್ಸ್ ನೋಡಿ ಹೇಗಿದೆ ಅಂತ. ಇದು ಇತ್ತು. ವಾ, ಎಲ್ಲೋ ರಾಜ ಅಂತಾನೆ ಅಂತ ಅಲ್ಲ, ಇನ್ನೂ ತುಂಬ ಜಾಗಗಳಿದೆ ನೋಡುವಂಥದ್ದು. ಅದರಲ್ಲಿ ಕಾರ್ಲಾ ಕೇವ್ಸು ಕೂಡ ಒಂದು. ಸಿ ಹೌ ಇಟ್ ಲುಕ್ಸ್. ಇದು ಒಂದು ಬ್ಯೂಟಿಫುಲ್ ವ್ಯೂ. ಬೇಸಿಕ್ಲಿ ದಿಸ್ ಇಸ್ ಅ ಸನ್ಸೆಟ್ ಪಾಯಿಂಟ್. ನೋಡಬೇಕಿದ್ನೆಲ್ಲ ಬಂದೋಗಲ್ಲಿ. ಪ್ಲೀಸ್ ನೋಟೆಡ್, ಯಾರಿಗೂ ವೀಡಿಯೋಸ್ ಅಲೋ ಮಾಡಲ್ಲ. ಸೊ ಐ ಗಾಟ್ ಅ ಸ್ಪೆಷಲ್ ಪರ್ಮಿಷನ್. ಸೊ ಐ ಗಾಟ್ ವೀಡಿಯೋ ತೆಗೆದಿದ್ದೀನಿ ಎಲ್ಲ ನಿಮ್ಗೆ ನೋಡ್ಸೋಕ್ಕೆ ಅಂದ್ಬಿಟ್ಟು ಬ್ಲಾಗಲ್ಲಿ. ದಿಸ್ ಹೌ ಇಟ್ ಲುಕ್ಸ್. Once again, it's a Karla Caves. It's near Kamshet. From Bangalore, around 930 kilometers ಆಗುತ್ತೆ. ಇಲ್ಲಿ ಹಳೆ ಕಾಲದ ಲಿಪಿಯಲ್ಲಿ ಹಾಕಿದ್ದಾರೆ. ಹಳೆ ಕಾಲದ್ದು ಇದು ಬ್ರಹ್ಮಿ ಲಿಪಿ ಅಲ್ಲ, ಇದು ಯಾವುದೋ ಹಳೇದಿದು ನೋಡಿ. ಯಾವುದು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇದ್ದಂಗೆ ಇದು ನೋಡೋ. ಇದು ಆ್ಯಂಡ್ ಇದು ಅಷ್ಟೇ, ಇದು ಲಿಪಿ ಇದೆ. ಸಿ ಸೊ ದಿಸ್ ಆಲ್ ಈಸ್ ದ ಓಲ್ಡೆಸ್ಟ್ ಲಿಪೀಸ್. ಯಾವುದು ಅಂತ ಗೊತ್ತಿಲ್ಲ ನನಗೂ.
ನಿಮ್ಗೇನ ಗೊತ್ತಾದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಲಿಪಿ ಅಂತ. ಸೊ ವಿ ನೋ ಓನ್ಲಿ ಫ್ಯೂ ಲಿಪಿ. ಅಲ್ಲಿ ನೋಡಿ ಹೇಗೆ ಕೆತ್ತನೆ ಮಾಡಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ. ಇವಾಗೆಲ್ಲ ಇಂಜಿನಿಯರು ಅದು ಇದು ಅಂತೆಲ್ಲ ಇದೆ, ಬಟ್ ಆಗಿನ ಕಾಲದಲ್ಲಿ ಯಾರಿದ್ರು ಅಂತ ಅಲ್ವಾ ನೋಡಿ. ವಾ, ಇದು ಒಂದು ಇದು ಅಷ್ಟೇ. ಇದು ಸ್ವಲ್ಪ ಒಳಗಡೆ ಹೋಗೋಣ. ಇದೊಂದು ಸ್ವಲ್ಪ ಕತ್ಲೆ ಆಗಿದೆ. ಸ್ವಲ್ಪ ಒಳಗಡೆ ಬಂದಿದ್ದೀನಿ. ಇಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ. ಆ್ಯಂಡ್ ದಿಸ್ ಇಸ್ ಅ 360 ಆಫ್ ಕಾರ್ಲಾ ಕೇವ್ಸ್. ದಯವಿಟ್ಟು ಬ್ಲಾಗ್ ಮಾತ್ರ ಯಾರು ಮಿಸ್ ಮಾಡಬೇಡಿ. ನೋಡಿ ಹೇಗಿದ್ರು ಅಂತ ನಮ್ಮ ಆಗಿನ ಕಾಲದ ಆರ್ಕಿಟೆಕ್ಚರ್. ದಿಸ್ ಹೌ ಇಟ್ ಲುಕ್ಸ್ ಕಾರ್ಲಾ ಕೇವ್ಸ್. ಟಾಪ್ ವ್ಯೂವನ್ನು ನಿಮಗೆ ಡ್ರೋನಲ್ಲಿ ನೋಡಿಸ್ತೀನಿ. ತುಂಬ ಸಖತ್ತಾಗಿ ಬಂದಿದೆ. Not able to find out which language. This is Karla Caves. ಹೇಗಿದೆ ನೋಡಿ, ಆ ಕೇವ್ಸ್ಗೆ ಅಟ್ಯಾಚ್ ಆಗಿರ್ತಿದ್ದು. ಇದೆಲ್ಲ ಹೆಂಗೆ ಕೊರ್ದವ್ರು ನೋಡು ಅವಾಗ ಅಲ್ವಾ, ಹೆಂಗೆ ಕೊರ್ದವ್ರು ನೋಡಿ ಇದು ಟಾಪ್. ಈಗ ಒಂದು ಗುಹೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ತುಂಬ ಇದೆ ಇಲ್ಲಿ. ಸ್ವಲ್ಪ ಹುಷಾರಾಗಿ ತಲೆ ಮುಗಿಸ್ಕೊಂಡು. ಸನ್ರೈಸ್ ಅಲ್ಲ ಸರ್, ಸನ್ಸೆಟ್ಟು. ಆಗಿನ ಕಾಲದಲ್ಲಿ ಪ್ರಿಸನರ್ಸ್ನೆಲ್ಲ ಬಂದಿದ್ದು ಒಳಗಡೆ ಇಡ್ತಾ ಇದ್ದಂತೆ. ಈ ಜೈಲಿದು ಆಗಿನ ಕಾಲದಲ್ಲಿ ಪ್ರಿಸನರ್ಸ್ನ ಇದು ಒಳಗಡೆ ಇಡ್ತಾ ಇದ್ದಿದ್ದಂತೆ. ಲೈಟ್ ಹಾಕ್ತೀನಿ. ಮೂರಾಗು ಜೈಲು ಕಂಪ್ಲೀಟು. ನೋಡಿ, ಸೇಮ್ ಇದೇ ಕಾನ್ಸೆಪ್ಟೇ ನಮ್ಮ ಜೈಲಲ್ಲಿ ಮಾಡಿರ್ತೀವಿ. ದಿಸ್ ಕಂಪ್ಲೀಟ್ಲಿ ನಾವು ಕಳ್ಳರುಗಳನ್ನೆಲ್ಲ ಕೂಡ ಆಗ್ತಾಯಿದ್ದೀವಿ ಇಲ್ಲಿ ಅಂತ. ಅಲ್ಲ ಹೆಂಗೆ ಕೆತ್ತನೆ ಮಾಡೋದು ನೋಡಿ. ಇದು ಕಳ್ಳರುಗಳನ್ನ ಕೂಡ ಹಾಕಕ್ಕೆ, ಇದು ಪ್ರಿಸನರ್ಸ್ನ ಒಳಗಡೆ ಹಾಕಕ್ಕೆ.